ಸಾಧ್ಯ ಅಂತನಾ? ಆದರೆ ಫೇಕ್ ಇದ್ರೆ ಮಾತ್ರ ಉಳ್ಕೊಳ್ಳೋಕೆ ಸಾಧ್ಯ ಅಂತಲ್ಲ. ಡ್ರಾಮಾ ಮಾಡಿದ್ರೆ ಡ್ರಾಮಾ ಅನ್ನೋದು 100% ಇದ್ದಿದೆ. ಎಲ್ಲರೂ ಡ್ರಾಮಾ ಮಾಡ್ತಾರೆ. ಡ್ರಾಮಾ ಮಾಡೋದಕ್ಕೂ ಓವರ್ ಆ್ಯಕ್ಟಿಂಗ್ ಮಾಡೋದಕ್ಕೂ ಒಂದು ಡಿಫ್ರೆನ್ಸ್ ಇದೆ, ಒಂದು ವ್ಯತ್ಯಾಸ ಇದೆ. ಈಗ ಫೇಕ್ ಅಂತ ಬಂದಾಗ ಎಲ್ಲರೂ ಫೇಕ್ ಅಲ್ಲ. ಆದರೆ ಕೆಲವು ಜನ ಮನೇಲಿ ಪಾಪ ತುಂಬ ಜೆನ್ಯೂನ್ ವ್ಯಕ್ತಿಗಳು, ಮಲ್ಲಮ್ಮ ಅವರೆಲ್ಲ ಪಾಪ ಎಲ್ಲಿ ಫೇಕ್ ಮಾಡ್ತಾರೆ. ಅವ್ರು ಇರೋ ಲೈಫ್ ಸ್ಟೈಲೇ ಹಾಗೆ, ಅವ್ರು ತುಂಬ ಸ್ವೀಟು ಇನ್ನೋಸೆಂಟು ಇರೋ ರೀತಿ ಹಾಗೆ ಇರ್ತಾರೆ. ಬಟ್ ಫೇಕ್ ಯಾರ್ಯಾರು ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಸಡನ್ನಾಗಿ ಕಾರಣನೇ ಇಲ್ಲದೆ ಜಗಳ ಮಾಡಿದಾಗ ಎಲ್ಲೊಂದು ಕಡೆ ಅದು ಫೇಕ್ ಅನ್ಸುತ್ತೆ. ಈಗ ಒಂದು ಸಣ್ಣ ಬಟ್ಲು ಕ್ಲೀನ್ ಮಾಡಿಲ್ಲ ಅನ್ನೋದಕ್ಕೆ ಜಗಳ ಆಡ್ತಿದ್ದಾರೆ ಅಂದರೆ ನಿಮಗೆ ಅನ್ಸ್ಬೋದು ನಿಮ್ಮ ಮನೇಲಿ ನೀವು ಬಟ್ಲು ಕ್ಲೀನ್ ಮಾಡಿಲ್ಲ ಅನ್ನೋದಕ್ಕೆ ಜಗಳ ಆಡ್ತೀರಾ, ಚಿಕ್ಕ ಕಾರಣಕ್ಕೆ ಜಗಳ ಆಡ್ತೀರಾ. ಇಲ್ಲ, ಎಲ್ಲೊಂದು ಕಡೆ ನಿಜ ಜೀವನದಲ್ಲಿ ನಡೆಯಲ್ಲ. ಸೊ ಅಲ್ಲಿ ಆ ಒಂದು ತೆರೆ ಮೇಲೆ ರಿಯಾಲಿಟಿ ಶೋ ಅಂತ ಕರೆದ್ಬಿಟ್ಟು ರಿಯಾಲಿಟಿ ಥರ ಇಲ್ಲದೆ ಎಲ್ಲೊಂದು ಕಡೆ ಅಲ್ಲೂ ಸೀರಿಯಲ್ ಆ್ಯಕ್ಟಿಂಗ್ ಮಾಡಿದ್ರೆ ಅದು ಒಂದು ಕಡೆ ಓವರ್ ಆ್ಯಕ್ಟಿಂಗ್ ಅನ್ಸುತ್ತೆ ನಮಗೆಲ್ಲ. ಓಕೆ, ಅಲ್ಲಿ ನೀವು ಹೇಳ್ದಾಗೆ ಊಟ ಸರಿಯಾಗಿ ಸಿಗ್ತಾ ಇರೋದಿಲ್ಲ, ಆಮೇಲೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇರೋದಿಲ್ಲ, ಆ್ಯಂಡ್ ನಿದ್ದೆ ಕೂಡ ಸರಿಯಾಗಿ ಆಗೋದಿಲ್ಲ. 3 hours 4 hours ಅಷ್ಟಕ್ಕೆ ಸೀಮಿತ ಆಗಿರುತ್ತೆ ನಿದ್ದೆನೂ ಕೂಡ. ಸೊ ಅದೆಲ್ಲವೂ ಕೂಡ ಟ್ರಿಗರ್ ಮಾಡಿ ಆ ರೀತಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳಗಳು ಬರುತ್ತೇನೋ, ಅದನ್ನ ಹೇಗೆ ಡ್ರಾಮಾ ಅಂತ ಹೇಳಿ ಏನಂದ್ರೆ ಈಗ ಊಟ ನಿದ್ದೆ ಅಂತ ಬಂದಾಗ ಈಗ ಲೆಟ್ಸ್ ಜಸ್ಟ್ ಸೇ ಫಸ್ಟ್ ಡೇ ಸೆಕೆಂಡ್ ಡೇ 2 ಹೊತ್ತು ಊಟ ಸಿಗ್ತಾ ಇತ್ತು ನಮ್ಗೆ ಅಷ್ಟೇ. ನಮಗಿದ್ದಂತಹ ದಿನಸಿಗಳಲ್ಲಿ ನಾವು ಏನೋ ಊಟ ಮ್ಯಾನೇಜ್ ಮಾಡಬೇಕಿತ್ತು. ಒಂದು ಚಪಾತಿನೋ 2 ಚಪಾತಿ ತಿನ್ನೋದು, ಕೆಲವೊಂದ್ಸಲ ಒಂದು ಹೊತ್ತಿಗೆ ಒಂದೇ ಚಪಾತಿ ಸಿಗೋದು. 2ನೇ ಮೀಲ್ಗೆ ಐ ಸ್ಟಿಲ್ ರಿಮೆಂಬರ್ ಒಂದು ಬಟ್ಲಲ್ಲಿ ಇಷ್ಟು ದಾಲ್ ಇರ್ತಾ ಇತ್ತು. ಎಷ್ಟು ದಾಲ್ ಮಾತ್ರ ಇಷ್ಟು ತಿನ್ಕೊಂಡು ಏನೋ ಮಲ್ಕೊಂಡ್ವಿ. ನಮ್ಮ ತಲೆಯಲ್ಲಿ ನಾವು ಕನ್ವಿನ್ಸ್ ಮಾಡ್ಕೊಳ್ಳೋದು ಊಟ ಆಯಿತು ಅಂತ ಕನ್ವಿನ್ಸ್ ಮಾಡ್ಕೊಳ್ಳೋಕ್ಕೆ ನಾವು ತಿಂತಾ ಇದ್ವಿ, ಒಂದು ಪ್ಲಸಿಬೋಗೋಸ್ಕರ. ನಿದ್ದೆ ಅಂತ ಬಂದಾಗ ನಿದ್ದೆ ಒಂದು ಕಡೆ ಏನಂದರೆ ಅಲ್ಲಿ ಲೈಟ್ಸ್ ಎಲ್ಲ ಆನ್ ಇರುತ್ತೆ. ಸೊ ನಿದ್ದೆ ಅನ್ನೋದು ಸ್ವಲ್ಪ ಕಷ್ಟ, ಫುಲ್ ಕಂಪ್ಲೀಟಾಗಿ ಸ್ವಲ್ಪ ಡಾರ್ಕ್ನೆಸ್ ಇದ್ದರೆ ಅಟ್ಲೀಸ್ಟ್ ಆಗುತ್ತೆ. ಬಟ್ ಅಲ್ಲಿ ಸ್ವಲ್ಪ ಕಷ್ಟ ಆಯಿತು ನಮಗೆ ನಿದ್ದೆ ಮಾಡೋಕ್ಕೆ. ಫಸ್ಟ್ 2 days ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು. ಆಮೇಲೆ ಹೋಗ್ತಾ ಮಲಗ್ತಾ ಇರಬೇಕಾದ್ರೆ ತಲೆಯಲ್ಲಿ ತುಂಬ ಗೊಂದಲಗಳು. ಊಟ ಮಾಡಿಲ್ಲ ಅಂದರೆ ನಿದ್ದೆ ಬರಲ್ಲ, ನಿದ್ದೆ ಇಲ್ಲ ಅಂದರೆ ದಿನ ಓಡಲ್ಲ, ತಿರ್ಗಾ ನೆಕ್ಸ್ಟ್ ಡೇ ಊಟ ಇಲ್ಲ ನಮಗೆ. ಆ ಥರದೊಂದು ಪರಿಸ್ಥಿತಿ, ಸಿಕ್ಕಾಪಟ್ಟೆ ಓದಾಡ್ಬಿಟ್ವಿ. ಸೊ ಫಿಸಿಕಲಿ ಇಷ್ಟೆಲ್ಲ ಟ್ರಿಗರ್ ಮಾಡಿದಾಗ ಮೆಂಟಲಿ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅನ್ನೋದೇ ಕಾರ್ಯಕ್ರಮ. ಐ ಥಿಂಕ್ ಇಟ್ಸ್ ಅ ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್. ಅದು ಎಲ್ಲ ಕಡೆ ಬಿಗ್ ಬ್ರದರಲ್ಲೂ ಇದ್ದಿದೆ.